ನಾನು ಇನ್ನೂ ಒಂದು ಪ್ರಶ್ನೆ ಏನು ಮಾಡಿದೆ ಅಂದರೆ, ಜನಕ್ಕೆ ಇದು ವಿಷಯ ಗೊತ್ತಾದಾಗ ಜನ ನನಗೂಗಿತಾರೆ, ಅವ್ನಿಗೆ ಹೆಂಡತಿ ಮಗು ಇರೋನೇ ಬೇಕಾಗಿತ್ತ, ನಿಂಗೆ ಬೇರೆ ಯಾರೂ ಗತಿನೇ ಇರಲಿಲ್ವಾ, ಹಂಗೆ ಕೆಟ್ಟದಾಗಿ ಜನ ನನಗೆ ಕಮೆಂಟ್ ಮಾಡ್ತಾರೆ ಹೊರತು ನೀನೊಬ್ಬ ಗಂಡಸು ಅಂತ ದೇವರನ್ನೇ ನಿನ್ಗೆ ಯಾರು ಒಂದು ಮಾತು ಅನ್ನಲ್ಲ. ಜನ ಬೈಯೋದೇ ನನಗೆ ಅವಳಿಗೆ ಬುದ್ಧಿ ಇರಲಿಲ್ವಾ, ಹೆಂಡತಿ ಮಗಳಿರೋ ತಲೆಯಲ್ಲಿ ಇರಲಿಲ್ವಾ, ಈ ಥರ ಎಲ್ಲ. ಬಟ್ ಅವನು ನನಗೆ ಹೇಳಿದ್ದು, ಇಲ್ಲ ಅವಳು ಕೋಪ್ರೇಟ್ ಮಾಡಲ್ಲ, ಆ ಥರ ನನಗೆ ಜಗಳ ಮಾಡ್ತಾಳೆ ಮನೆಯಲ್ಲಿ, ಹಾಗೆ ಹಿಂಗೆ ತುಂಬ ನೆಗೆಟಿವ್ ಹೇಳಿದ ನನಗೆ. ಬಟ್ ಅವಳು ನನಗೆ ಗೊತ್ತಿಲ್ಲ ಅಂತೇನಿಲ್ಲ. ನಾ ಫ್ರೆಂಡ್ಸ್ ಆಗಿದ್ದಾಗ ನಮ್ಮ ಮನೆಗೆ ಬರ್ತಿದ್ದ, ಹೆಂಡತಿ ಕರ್ಕೊಂಡು ಬರ್ತಿದ್ದ, ಮಗಳು ಕರ್ಕೊಂಡು ಬರ್ತಿದ್ದ, ನಾನು ಅವ್ರ ಮನೆಗೆ ಹೋಗಿದ್ದೀನಿ, ಅವ್ರ ಊರಿಗೆಲ್ಲ ಹೋಗಿದ್ದೀನಿ, ಅಷ್ಟು ಕ್ಲೋಸ್ ಫ್ರೆಂಡ್ಸು. ಅದೆಲ್ಲ ಆದಮೇಲೆ ಇವ್ನು ನನ್ನ ಮೇಲೆ ರೇಪ್ ಮಾಡಿದ್ಮೇಲೆ ನಾನು ಹೇಳಿದೆ, ಈ ಥರ ನಿಮ್ಮ ಹೆಂಡ್ತಿಗಾದರೂ ನೀನು ಹೇಳ್ಬಿಡೋಣ ಅಟ್ಲೀಸ್ಟು ವಿಷಯನ, ನಾಳೆ ದಿನ ಗೊತ್ತಾದರೆ ಇದು ಮಾರಿ ಹಬ್ಬನೇ ಆಗಿಬಿಡುತ್ತೆ, ಬೇಡ ಯಾವುದೇ ಕಾರಣಕ್ಕೂ ಮುಚ್ಚಿಡೋದು ಬೇಡ, ಒಂದಷ್ಟು ಜನಕ್ಕೆ ಹೇಳ್ಬಿಡೋಣ, ಇದಾಗೋಗಿದೆ ಅಲ್ವ ಹೇಳ್ಬಿಡೋಣ. ಇಲ್ಲ ಯಾವುದೇ ಕಾರಣಕ್ಕೂ ಹೇಳಬೇಡ, 2 ವರ್ಷ ಬಿಟ್ಟು ನಾನೇ ಹೇಳ್ತೀನಿ, ಹಂಗೆ ಹಿಂಗೆ, ನಾನೇ ಇದಕ್ಕೆ ನಾನು ತಪ್ಪು ಮಾಡಿದ್ದೀನಿ, ನಾನೇ ನ್ಯಾಯ ಕೊಡ್ತೀನಿ 2 ವರ್ಷ ಬಿಟ್ಟು, ಹಂಗೆ ಹಿಂಗೆ ಅಂತೆಲ್ಲ ತುಂಬ ನಂಬಿಸ್ತಾ, ಈ ಮಾಟ ಮಂತ್ರ ಮಾಡೋದು ಅದೆಲ್ಲ ಇದೆಯೋ ಇಲ್ಲೋ ದೇವ್ರನೇ ಗೊತ್ತಿಲ್ಲ. ಬಟ್ ನಂಗೆ ಅವೆಲ್ಲ ಏನಂತಂದರೆ, ಒಂಥರ ನಾನು ಇದ್ದಿದ್ದೆ ಅಲೋನ್, ಒಬ್ಬಳೇ ಇದ್ದಿದ್ದು, ಮತ್ತು ಒಂಥರ ಯಾರೂ ಸುತ್ತ ಇಲ್ಲ, ಆ ಒಂದು ವೀಕ್ನೆಸ್ಗಳನ್ನೆಲ್ಲ ಕಂಡು ಹಿಡ್ಕೊಂಡು ನಾನು ನಿಂಗೆ ಅಪ್ಪ ಅಮ್ಮ ಆಗಿರ್ತೀನಿ, ನಾನೇ ನಿಂಗೆಲ್ಲ ಆ ಥರದ್ದೆಲ್ಲ ನಂಬಿಸಿ ನನಗೆ ಬ್ಯಾಕ್ ಟು ಬ್ಯಾಕ್ ಅವನಿಂದನೇ ಅಬಾರ್ಷನ್ ಆಯಿತು. ನಮ್ಮ ಮಗು ಉಳಿಸ್ಕೊಳ್ಳೋಣ ಅಂತಲೇ ಕೇಳ್ಕೊಂಡೆ, ಬಟ್ ಅವ್ನು ರೆಡಿ ಇರಲಿಲ್ಲ, ಬೇಡ ಈಗಲೇ ಅಂತ ಅಂದ್ಬಿಟ್ಟು ಅವನೇ ಬಲವಂತವಾಗಿ ಅಬಾರ್ಟ್ ಮಾಡಿಸ್ತಾ. ಅದಾದಮೇಲೆ ಅವ್ನು ಬಂದು ಹೇಳ್ತಾನೆ, ನನಗೆ ಮಗಳಿದ್ದಾಳೆ, ಇವಾಗ ದೊಡ್ಡೋಳಾದ್ಮೇಲೆ ಅವಮಾನ ಆಗುತ್ತೆ, ಈಗ ಬಿಟ್ಬಿಡು. ಏನು ಅದೇ ತಾನೇ, ಅಷ್ಟೆಲ್ಲ ಕಳ್ಕೊಂಡು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗೋಗ್ಬಿಟ್ಟಿದ್ದೀನಿ, ಈ ಟೈಮಲ್ಲಿ ನೀನು ಬಂದು ಹೇಳಿದ್ರೆ ನನ್ನ ಸಾವಿಗಿಂತನೂ ದೊಡ್ಡ ವಿಷಯ ಅದು. ಏನು ಮಾತಾಡ್ತಿದ್ಯಾ, ಇಷ್ಟು ದಿನ ನಿಂಗೆ ನಾನು ಇದನ್ನು ಮೊದಲೇ ಅಲ್ವಾ ಹೇಳಿದ್ದಿದ್ದು, ಅವಾಗ ನೀನು ಆ ಥರ ಬಣ್ಣದ ಮಾತುಗಳೆಲ್ಲ ಆಡ್ಬಿಟ್ಟು ಇವಾಗ ಬಂದು ಈ ಥರ ಮುಖ ತೋರಿಸ್ತೀಯ ಅಂದರೆ ಏನು ನೀನು, ಆ ಥರ ಎಲ್ಲ ಪ್ರಶ್ನೆ ಬಂದಿದ್ದಕ್ಕೆ ಸ್ವಲ್ಪ ಇಲ್ಲ, ನಂಗೆ ಯಾವುದೇ ಕಾರಣಕ್ಕೂ ನೀನು ಬೇಡ, ನನಗೀಗ ನನ್ನ ಹೆಂಡತಿ ಮಕ್ಕಳೇ ಇಂಪಾರ್ಟೆಂಟು, ಹಂಗೆ ಇಲ್ಲ ಅಂತ ಅಂದ್ಬಿಟ್ಟ. ನಂಗೆ ಏನು ಮಾಡ್ಕೋಬೇಕು ಅವನು ಆ ಥರ ಅಂದು ನನ್ನ ಮೇಲೆ ಮೊದಲೇ ವೀಕ್ ಆಗಿದ್ದೀನಿ, ನನ್ನಲ್ಲಿ ಏನೂ ಶಕ್ತಿ ಇಲ್ಲ. ಆ ಟೈಮಲ್ಲಿ ತುಂಬ ಹೊಡೆದು ಬಡ್ದು ಸಾಯ್ಸೋಕ್ಕೆಲ್ಲ ಬಂದು ಆ ಥರ ಎಲ್ಲ ಮಾಡಿಬಿಟ್ಟು ಹೋಗ್ಬಿಟ್ಟ. ನನಗೆ ಅನಿಸಿದ್ದು, ನನ್ನ ಪಾಡು ಅವ್ನು ಯಾವ ವೇದಿಕೆಯಿಂದ ಬಂದಿದ್ದು ನಾನು ಅದೇ, ಅವನಷ್ಟು ಹೆಸರು ಮಾಡಿಲ್ಲ ಅಂತಂದ್ರೆ ಒಂಚೂರು ಗೊತ್ತು ಜನಕ್ಕೆ, ಅಷ್ಟಾದರೂ ಮಾಡಿದ್ದೀನಿ, ಒಂದು 4 ಜನನಾದ್ರು ಗುರುತಿಸ್ತಾರೆ, ಅಷ್ಟಾದರೂ ಮಾಡಿದ್ದೀನಿ. ಮತ್ತು ಅವನ ಹತ್ರ ಅವನಿಂದ ನಾನು ಯಾವತ್ತೂ ಬದುಕಿಲ್ಲ. ನಾನೇ ಅವನಿಗೆ ಬೇಕಾದಂಗೆ ದುಡ್ಡು ಕೊಟ್ಟಿದ್ದೀನಿ, ಸಹಾಯ ಮಾಡಿದ್ದೀನಿ, ಅಷ್ಟೆಲ್ಲ ಮಾಡಿದ್ದೀನಿ. ಅಂಥದ್ರಲ್ಲಿ ಇವನೇ ನನ್ನ ಲೈಫಿಗೆ ಬಂದ, ಇವನೇ ನನ್ನ ಜೀವನ ಕಂಪ್ಲೀಟಾಗಿ, ಯಾವನ್ನೋ ಮದುವೆ ಆಗಬೇಕಾಗಿತ್ತು, ಮದುವೆ ಆಗಿ ಜೀವನ ಮಾಡೋಳನ್ನ ನನ್ನ ಜೀವನ ಕಂಪ್ಲೀಟಾಗಿ ಹಾಳು ಮಾಡಿ, ಇವಾಗ ನೀನು ನನಗೆ ಬೇಡ ಅಂತ ಬಿಟ್ಟು ಹೋಗ್ತೀಯ ಅಂದರೆ ಅದು ನನ್ನ ಸಾವಿಗಿಂತನೂ ಹೆಚ್ಚು. ಯಾಕೆ ಈ ಥರ ಮಾಡ್ತಿದ್ದೆ ಅಂತೆಲ್ಲ ಪ್ರಶ್ನೆ ಮಾಡಿ ಅವನು ಏನು ಹೇಳ್ದೆ ಹೋಗ್ಬಿಟ್ಟ. ಅವಾಗ ನನಗೆ ಜೀವನನೇ ಬೇಡ ಅಂತ ಅನಿಸಿ ಆವಾಗಲೇ ನಾನು ಸೂಸೈಡ್ ಮಾಡ್ಕೊಂಬಿಟ್ಟಿದ್ದೆ. ನಾನು ಹೇಳ್ದೆ, ಅವಾಗ ನೀನು ನಂಗೆ ಮೋಸ ಮಾಡಿದ್ರೆ ನಾನು ಸೂಸೈಡ್ ಮಾಡ್ಕೊ, ಸಾಯೋರ್ನಾರು ನಾವು ತಡೆಯೋಕ್ಕಾಗಲ್ಲ, ನೀನು ಸತ್ತರೆ ಯಾರೂ ಅಳಲ್ಲ, ನಾನು ಸತ್ತರೆ ತುಂಬ ಜನ ಬರ್ತಾರೆ, ನಾನು ಇಂಪಾರ್ಟೆಂಟು ಅಂತ ಆವಾಗಲೂ ಸ್ವಾರ್ಥದಲ್ಲಿ ಹೋಗ್ಬಿಟ್ಟ. ಸೂಸೈಡ್ ಮಾಡ್ಕೊಂಡೆ, ಫ್ರೆಂಡ್ಸ್ಗಳಿಗೆ ಬಂದು ಉಳಿಸ್ಕೊಂಡ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.